ಪ್ರಧಾನಮಂತ್ರಿಯನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವರು ಈ ರೀತಿ ನಮೂದಿಸತಕ್ಕಂಥದ್ದು ಸರಿ ಇದೆಯಾ? ಇದನ್ನ ನಾವು ತುಂಡವಾಗಿ ಖಂಡಿಸ್ತೇವೆ. ಮುಖ್ಯಮಂತ್ರಿಗಳು ತಾಳ್ಮೆ ಕಳೆದುಕೊಂಡು ಈ ರೀತಿ ಮಾತಾಡ್ತಿದಾರ? ರಾಹುಲ್ ಗಾಂಧಿಯವರನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿ ಮಾತುಗಳನ್ನು ಮಾತಾಡ್ತಿದಾರ? ಅಥವಾ ಹೇಗೋ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸಿಬಿಡ್ತಾರೆ, ಹೇಗಾದರೂ ನಾನು ಇಂಥವುಗಳನ್ನ ಮಾತಾಡಿ ಇನ್ನೊಂದಷ್ಟು ದಿನ ಉಳ್ಕೊಳ್ಬೇಕು ಅಂತ ಮಾತಾಡ್ತಾರ? ಅಥವಾ ತಲೆಗಿಲೆ ಕೆಟ್ಟು ಈ ರೀತಿ ಏನಾದರೂ ಪದಗಳ ಬಳಕೆ ಮಾಡ್ತಿದಾರ? ಅವರಿಗೆ ಪರೀಕ್ಷೆ ಮಾಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತೇಳಿ ನಾನಾದರೂ ಹೇಳ್ತೇನೆ. ನಿಮಗೇನಾದರೂ ಪಶ್ಚಾತ್ತಾಪ ಆಗಿದ್ರೆ ಅಂತ ದೇಶದ ಪ್ರಧಾನಮಂತ್ರಿಗಿಂತ ಪದ ಬಳಕೆ ಮಾಡಬಾರ್ದು ಅಂತ ತಕ್ಷಣ ತಾವು ದೇಶದ ಕ್ಷಮೆ ಕೇಳಬೇಕು, ಮೋದಿಜಿಯವರ ಕ್ಷಮೆ ಕೇಳಬೇಕು ಅಂತೇಳಿ ನಾನಾದರೂ ಒತ್ತಾಯ. ಸದನ ಇಷ್ಟು ದಿನಗಳ ಕಾಲ ನಡೆಯಿತು. ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸ ಮಾಡಿದ್ರು. ಅಗದಿದ್ದು ನೋಡಿದ್ರೆ ಬೆಟ್ಟ, ಸಿಕ್ಕಿದ್ದು ಇಲಿ ಅಷ್ಟೇ. ಏನು ಅಂದ್ರೆ VBG ರಾಮ್ಜಿ ವಿರೋಧ ಮಾಡೋದು ಅಷ್ಟೇ, ಒಂದು ರೆಸಲ್ಯೂಷನ್. ಇದಕ್ಕಿಂತ ದೊಡ್ಡ ಕಾರ್ಯ ಏನು ಮಾಡಲಿಲ್ಲ. ಜನರ ಯಾವುದೇ ಸಮಸ್ಯೆ ಚರ್ಚೆ ಆಗಲಿಲ್ಲ, ಆ ಥರದ್ದು ಇಲ್ಲ. ಆದ್ರೆ ಅದೇನಾಯ್ತು, ಈಗ ನೀವು ಇಲ್ಲಿಂದ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಟ್ರಿ. ಇಷ್ಟು ದಿನದ ಶ್ರಮ ಕಸದ ಬುಟ್ಟಿಗೆ ಹೋಯ್ತಲ್ಲ, ಏನು ಬೆಲೆ ಇದೆ ಅದಕ್ಕೆ? ಯಾಕೆಂದ್ರೆ ಆಕ್ಟ್ ಪಾಸ್ ಆಗಿದೆ ಮೊದಲೇ. ಇದನ್ನ ನಾವು ನಿಮ್ಮ ವ್ಯರ್ಥ ಪ್ರಯತ್ನಗಳನ್ನ ಜನಮನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಾವು ಇದನ್ನ ತಳ ಹಂತದವರೆಗೆ ಇದನ್ನ ಹೋರಾಟ ಮಾಡಿ ಜನರಿಗೆ ನಿಮ್ಮ ಈ ಕೆಟ್ಟ ಪರಂಪರೆಯನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರೂ ಸೇರಿ ನಾವು ಮಾಡ್ತೇವೆ. ಆದ್ರಿಂದ ನಿಮ್ಮ ವ್ಯರ್ಥ ಪ್ರಯತ್ನಗಳು ಕೂಡ ತಿರಸ್ಕಾರ ಆಗಿವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಪರಿಶಿಷ್ಟ ವರ್ಗಗಳ ಒಂದು ಸಮಾವೇಶ ದಾವಣಗೆರೆಯಲ್ಲಿ ನಡೆದಿದೆ. ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ, ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, 2.5 ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ. 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ. ಆದರೆ ನಾನು ಒಳ ಮೀಸಲಾತಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ. ಒಳ ಮೀಸಲಾತಿಗೆ ಆಕ್ಟ್ ಅನ್ನು ಮಾಡಿದ್ದು ಆಯಿತು, ಆದರೆ ಅದು ಊರ್ಜಿತ ಆಗಿಲ್ಲ. ಇನ್ನು ಮತ್ತೇನು ಕಳಿಸಿದ್ದೀರಿ, ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ, ಅದು ಬೇರೆ ವಿಷಯ. ಆದರೆ ನೀವು ಮಾಡಿದ್ದೇನೋ, ಮಾನ್ಯ ಬಸವರಾಜ ಬೊಮ್ಮಾಯಿಯವರು 15ರಿಂದ 17%, 3ರಿಂದ STಗಳಿಗೆ 7% ಮಾಡಿ ಆವತ್ತೇ ಕಾನೂನು ಮಾಡಿ ಜಾರಿಗೆ ತಂದಿದ್ರು. ಅದು ಊರ್ಜಿತ ಆಗೋದನ್ನ ನೀವು ಮೇಂಟೈನ್ ಮಾಡಬೇಕಾಗಿತ್ತು. ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು. ನೀವು ಅಪ್ಲಿಕೇಶನ್ ಹಾಕಲ್ಲ, ಯಾಕೆಂದ್ರೆ ಅದು ಅವ್ರು ಮಾಡಿದ್ದು ಅಂತ. ಆಯ್ತು, ಬೊಮ್ಮಾಯಿ ಅವರ ಸರ್ಕಾರ ಮಾಡಿತು, ಬಿಜೆಪಿ ಸರ್ಕಾರ. ನೀವು ಅದು ನಾಟಕ ಅಂತಂದ್ರಿ. ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು 17%, 7% ಮೇಲೆ ಯಾವ ರೀತಿ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತೀರಲ್ಲ, ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಖಜಾನೆ ಖಾಲಿಯಾಗಿದೆ.